ದೇಶದ ಬಲಿಷ್ಠ ನಾಯಕರಾಗಿ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಕರ್ನಾಟಕ ರಾಜ್ಯದ ಬಡವರ ಕಣ್ಮಣಿ, ಬಡವರ ಆಶಾಕಿರಣ, ಮುಸ್ತದಿ ನಾಯಕರು, ಜನಪ್ರಿಯ ನಾಯಕರು, ಹಿಂದುಳಿದವರ ನೇತಾರಾದಂಥ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಕರ್ನಾಟಕ ರಾಜ್ಯದ ಇನ್ನೊಬ್ಬ ಧೈಮಂತ ನಾಯಕರು, ಮುಸ್ತದಿ ನಾಯಕರು, ಈ ರಾಜ್ಯದಲ್ಲಿ ತನ್ನದೇ ಆದಂಥ ಛಾಪ ಮೂಡಿಸಿದ ಕರ್ನಾಟಕ ರಾಜ್ಯದ ಹುಲಿಯಾದಂಥ ಮಾಜಿ ಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರೇ, ವೇದಿಕೆ ಮೇಲೆ ಕುಂತಂತ ರಾಜ್ಯವೇ ಮೆಚ್ಚುವಂತ ಕೆಲಸ ಮಾಡುತ್ತಿರುವ ಪ್ರಿಯಾಂಕಾ ಖರ್ಗೆ ಅವರೇ, ಇನ್ನೊಬ್ಬ ಸರಳ ಸಜ್ಜನಿಕೆ ಜನಪ್ರಿಯ ನಾಯಕರಂತ ಶರಣಬಸಪ್ಪ ದರ್ಶನ್ಪುರ್ ಅವರೇ, ಈ ಭಾಗದ ಜನಪ್ರಿಯ ನಾಯಕರು, ತಮ್ಮ ಎಲ್ಲರ ನೆಚ್ಚಿಗೆ ಪ್ರೀತಿಗೆ ಪಾತ್ರರಂತ ಸುಮಾರು ಧರ್ಮಸಿಂಗ್ ಮಾಜಿ ಮುಖ್ಯಮಂತ್ರಿ ಅವ್ರ ತಂದೆ ಹಿಡಿದು ಅವ್ರ ಮಗನ ಸುಪುತ್ರವರಿಗೆ ಸತ್ತಾಗತವಾಗಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿರುವ ಮತದಾರ ದೇವರೇ, ವೇದಿಕೆ ಮೇಲೆ ಕುಂತ ಗಣ್ಯ ವ್ಯಕ್ತಿಗಳೇ, ಸಮಸ್ತ ಕುಲಬಾಂಧವರೇ ಮತ್ತು ತಾಯಂದ್ರೆ ಅಕ್ಕ ತಂಗಿಯರೇ, ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿ ದೇಶದ ಬಲಿಷ್ಠ ನಾಯಕರಾಗಿ ಇಂದಿರಾ ಗಾಂಧಿ ಕೂತಂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ಸೋನಿಯಾ ಗಾಂಧಿ ಕೂತಂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ರಾಹುಲ್ ಗಾಂಧಿ ಕೂತಂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಾರೆ. ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರು ಇಡೀ ದೇಶವೇ ಗುರುತಿಸುವಂತ ಮಟ್ಟಕ್ಕೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಳೆಸಿದರು. ಅದೇ ಪ್ರಕಾರವಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರ ಮುಂದಿನ ಪ್ರೈಮ್ ಮಿನಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಆಗುವುದು 100% ಸತ್ಯ ಇದೆ. ಯಾವ ಪ್ರಕಾರ ಸೂರ್ಯ ಚಂದ್ರ ಹುಟ್ಟುವುದು ಎಷ್ಟು ಸತ್ಯ ಇದೆ, ಅಷ್ಟೇ ಸತ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗೋದು ಸತ್ಯ. ಇವತ್ತಿನ ದಿವಸ ಬಡವರ ಕಣ್ಣೀರು ಒರೆಸಿದಂತ ಮಹಾನೇತ 5 ಗ್ಯಾರಂಟಿ ಕೊಟ್ಟಿ ಬಡವರಿಗೆ ಊಟ ಕೊಟ್ಟಂತ ದೇವರು ಇವತ್ತು ಸಿದ್ದರಾಮಯ್ಯ ಅವರು. ಅದೇ ಪ್ರಕಾರ ಅವರು ಸಾಥಿಯಾಗಿ ಡಿ.ಕೆ. ಶಿವಕುಮಾರ್ ಒಬ್ಬ ಮುಸ್ತದಿ ನಾಯಕರಿದ್ದಾರೆ, ಬಲಿಷ್ಠ ನಾಯಕರಿದ್ದಾರೆ, ಜನಪ್ರಿಯ ನಾಯಕರಿದ್ದಾರೆ. ಈ ರಾಜ್ಯದ ಹುಲಿಯಾಗಿ ತಂದೆ ಆದ ಒಂದು ದರ್ಪವನ್ನು ಚಾಪ ಮುಡಿಸಂತ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಇವತ್ತಿನ ದಿವಸ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಗಾಳಿ ಬೀಸ್ತದೆ, ಖರ್ಗೆ ಅವರು ಗಾಳಿ ಬೀಸ್ತದೆ. ಖರ್ಗೆ ಅವರು ಗಾಳಿ ತಡೆಯಲು ಯಾರಿಂದ ಸಾಧ್ಯ ಇಲ್ಲ. ಬಿಜೆಪಿ ಬಲ ದಿನೇ ದಿನೇ ಕುಸಿಯುತ್ತಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಜೈಬರಿ ಎಲ್ಲ ಕಡೆ ದೇಶ ತುಂಬಾ ಕಾಂಗ್ರೆಸ್ ಜೈಬರಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪ್ರಚಂಡ ಬಹುಮತದಿಂದ ಇವತ್ತ ಕಾಂಗ್ರೆಸ್ ಗೆಲುವಿದೆ. ಮತ್ತೆ ಇನ್ನೊಂದ್ಸಲ ನಾವು ಹೋದ ಸಲ ಸ್ವಲ್ಪ ತಪ್ಪಾಗಿದೆ, ನಾವು ತಪ್ಪಿಗೆ ನಾವು ಕ್ಷಮೆ ಕೇಳ್ಕೊತೀವಿ. ಪ್ರಚಂಡ ಬಹುಮತದಿಂದ ರಾಜ್ಯದಲ್ಲಿ 28 ಸ್ಥಾನಕ್ಕಿಂತ ಗುಲ್ಬರ್ಗ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಓಟು ಕೊಟ್ಟಿ ಪ್ರಚಂಡ ಬಹುಮತದಿಂದ ಕಳಿಸಬೇಕು. ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಪ್ರಧಾನಮಂತ್ರಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಖ ನಾವು ನೋಡಬೇಕಾಗಿದೆ. ಆದ ಕಾರಣ ಇವತ್ತಿನ ದಿವಸ ಧೈಮಂತ ನಾಯಕರಾದ ಬಡವರ ಕಣ್ಣೀರು ಒರೆಸುವಂತ ನೇತ, ಬಡವರ ಆಶಾಕಿರಣದಂತ, ಬಡವರ ಏಳಿಗೆ 5 ಗ್ಯಾರಂಟಿ ಕೊಟ್ಟಿ ಬಡವರ ಅನ್ನ ಕೊಟ್ಟಂತ ದೇವರು ಇವತ್ತ ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ. ಮತ್ತೆ ಡಿ.ಕೆ. ಶಿವಕುಮಾರ್ ಭಾಷಣ ಕೇಳಿ ನೀವು ಇವತ್ತು ನನಗ ಅವ್ರು ಬಹಳ ಧೀಮಂತ ನಾಯಕರಿದ್ದಾರೆ. ಅವ್ರದೇ ಒಂದು ರಾಜ್ಯದಲ್ಲಿ ಒಂದು ಛಾಪ ಮೂಡಿಸಿದಾರೆ. ಈ ರಾಜ್ಯದ ಕರ್ನಾಟಕದ ಹುಲಿಯಾಗಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ವೇದಿಕೆ ಮೇಲಂತದ ಗಣ್ಯ ವ್ಯಕ್ತಿಗಳಿಗೂ ಮತ್ತು ಸಮಸ್ತ ಮತದಾರರಿಗೂ ನಾವು ಒಂದೇ ಒಂದು ಕೇಳ್ಕೊತಿದ್ದೀವಿ, ಎಲ್ಲ ಜಾತಿ ಮತ ಭೇದ ಎಲ್ಲರೂ ಒಂದುಗೂಡಿ ಪ್ರಚಂಡ ಬಹುಮತದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕೊಟ್ಟು ತಾವು ಆರ್ಸ್ ಕಳಿಸ್ಬೇಕಂತಂದು ತಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ 2 ಮಾತನ್ನು ಮುಕ್ತೇನೆ. ಜೈ ಕರ್ನಾಟಕ. ಬಾಬುರಾವ್ ಚಿಂಚಸೂರನ್ನವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಜನರುದ್ದೇಶಿ ಮಾತನಾಡಬೇಕಂತ ವಿನಂತಿ ಮಾಡ್ತೀನಿ.